ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪೋಸ್ಟ್ ಆಫೀಸ್ನಲ್ಲಿ ಖಾಲಿ ಇರತಕ್ಕಂತಹ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. 28,000ಕ್ಕೂ ಅಧಿಕ ಒಂದು ಹುದ್ದೆಗಳು ಈ ಒಂದು ಇಲಾಖೆಯಲ್ಲಿ ಖಾಲಿ ಇದ್ದಾವೆ. ವೇತನಗಳನ್ನು ನೋಡ್ಬೋದು. ನೋಡಿ, 42,000ಕ್ಕೂ ಅಧಿಕ ಒಂದು ವೇತನಗಳನ್ನು ಇಲ್ಲಿ ಅಮೌಂಟನ್ನು ಇಲ್ಲಿ ಕೊಡ್ತಾ ಇದ್ದಾರೆ. SSLC, PUC ಮತ್ತು ಡಿಗ್ರಿ ಯಾರ್ಯಾರು ಮಾಡಿದರೆ ಎಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಗಳನ್ನು ವಿಡಿಯೋದಲ್ಲಿ ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ನೋಡಿ, ಮೊದಲನೇದಾಗಿ ಈ ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಎಂಬತಕ್ಕಂತಹ ಒಂದು ಹುದ್ದೆಗಳು ಇದ್ದಾವೆ. ಅದರ ಜೊತೆಗೆ ಇನ್ನೊಂದು ಗ್ರಾಮೀಣ ಡಾಕ್ ಸೇವಕ ಎಂಬತಕ್ಕಂತಹ ಒಂದು ಹುದ್ದೆ ಇದೆ. ಟೋಟಲ್ ಆಗಿ 2 ಹುದ್ದೆಗಳು ಈ ಒಂದು ಪೋಸ್ಟ್ ಆಫೀಸ್ನಲ್ಲಿ. ನೋಡಿ, 2026ರ ಒಂದು ಸ್ಟಾರ್ಟಿಂಗಲ್ಲೇ ಈಗಾಗಲೇ ಈ ಒಂದು ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ. ಈ ಸಲ ಈ ಒಂದು ಪೋಸ್ಟ್ಗಳನ್ನು ಮಿಸ್ ಮಾಡ್ಕೊಂಡ್ರಿ ಅಂತಂದರೆ ಇನ್ನೂ ಕೂಡ 1 ವರ್ಷ ಕಾಯಬೇಕು. ಅದಕ್ಕಾಗಿ ಯಾವ ಒಂದು ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು SSLCಯನ್ನು ಮುಗಿಸಿದ್ದೀರಾ ಅಥವಾ PUCಯನ್ನು ಮುಗಿಸಿದ್ದೀರಾ ಎಲ್ಲರಿಗೂ ಕೂಡ ಈ ಒಂದು ಪೋಸ್ಟ್ಗಳನ್ನು ಅಪ್ಲಿಕೇಶನ್ ಹಾಕೋದಕ್ಕೆ ಕೊಡ್ತಾ ಇದ್ದಾರೆ. ನಾವು ನೋಡ್ಕೊಳ್ತಾ ಹೋಗೋಣ. ಒಂದೊಂದಾಗಿ ಹುದ್ದೆಗಳಿದ್ದಾವೆ, ನೋಡ್ಕೊಳ್ತಾ ಹೋಗೋಣ ಬನ್ನಿ. ಇವಾಗ ಸ್ಪರ್ಧಾ ಮಿತ್ರ ನೀವು ನೋಡ್ಬೋದು. ಏನಪ್ಪ ಅಂತ ಅಂದರೆ ಗ್ರಾಮೀಣ ಡಾಕ್ ಸೇವಕ ಮತ್ತು ಪೋಸ್ಟ್ ಆಫೀಸ್ನಲ್ಲಿ ಇರ್ತಕ್ಕಂತಹ ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳು. ಈ 2 ಹುದ್ದೆಗಳು ಕೂಡ ಗೌರ್ನಮೆಂಟ್ ಆಫ್ ಇಂಡಿಯಾದಿಂದ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟಲ್ಲಿ ಇರ್ತಕ್ಕಂತಹ ಒಂದು ಸರ್ಕಾರಿ ಹುದ್ದೆಗಳು ಅಂತ ಹೇಳ್ಬೋದು. ನೋಟಿಫಿಕೇಷನ್ ನಂಬರ್ ನೋಡ್ಬೋದು 1737 2025. ಗ್ರಾಮೀಣ ಡಾಕ್ ಸೇವಕ PT1 ಅಂತ ಕೊಟ್ಟಿದ್ದಾರೆ. 28 ಜನವರಿ 2026ರಂದು ಆಗಿರ್ತಕ್ಕಂತಹ ಒಂದು ನೋಟಿಫಿಕೇಷನ್ ಇದು. ಗ್ರಾಮೀಣ ಡಾಕ್ ಸೇವಕ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಅಂತ ಕೊಟ್ಟಿದ್ದಾರೆ 2026 ಜನವರಿ ಅಂತ. ನೋಡಿ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಥವಾ BPM ಅಂತ ಕರಿತೇವೆ, ಅಥವಾ ಇನ್ನೊಂದು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ABPM ಅಥವಾ ಡಾಕ್ ಸೇವಕ ಅಂತ ಕರೀತಾರೆ. ಈ ಒಂದು ಗ್ರಾಮೀಣ ಡಾಕ್ ಸೇವಕ ಮತ್ತು ಪೋಸ್ಟ್ ಮಾಸ್ಟರ್ ಹುದ್ದೆಗಳನ್ನು, ಈ 2 ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ನೋಡ್ಬೋದು. ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು ಅಂತ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಅಥವಾ ಎಡಿಟ್ ಕರೆಕ್ಷನ್ ವಿಂಡೋ ಮುಖಾಂತರ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಶೆಡ್ಯೂಲನ್ನು ಈಗಾಗಲೇ ಕೊಟ್ಟಿದ್ದಾರೆ. ನೋಡ್ಬೋದು. ಆನ್ಲೈನ್ 1 ಟೈಮ್ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಇಲ್ಲಿ 31/1/2026ರಿಂದ ಅಥವಾ ಇವತ್ತಿನಿಂದ 14/2/2026ರವರೆಗೆ ಟೋಟಲ್ ಆಗಿ 15 ದಿನ ನೀವು ಅಪ್ಲಿಕೇಶನ್ಸ್ಗಳನ್ನು ಹಾಕಬಹುದು. ಸಬ್ಮಿಷನ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ಸ್ ಆ್ಯಂಡ್ ಫೀ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋದಕ್ಕೆ 2/2/2026ರಿಂದ 16/2/2026ರವರೆಗೆ ಟೋಟಲ್ ಆಗಿ 15ರಿಂದ 16 ದಿನ ಇಲ್ಲಿ ಅಪ್ಲಿಕೇಶನನ್ನು ಹಾಕೋದಕ್ಕೆ ಟೈಮನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದೇ ಇಲ್ಲಿ ಕರೆಕ್ಷನನ್ನು ನೋಡೋದಕ್ಕೆ, ಅಂದರೆ ಏನಾದರೂ ತಪ್ಪು ಮಾಡಿದ್ದರೆ ನೀವು ಕರೆಕ್ಷನನ್ನು ಮಾಡ್ಕೊಳ್ಳೋದಕ್ಕೆ 18/2/2026ರಿಂದ 19/2/2026ರವರೆಗೆ ನೀವು ಅಪ್ಲಿಕೇಶನ್ನ ಒಂದು ಕರೆಕ್ಷನ್ಗಳನ್ನು ನೀವು ಮಾಡ್ಕೋಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸರ್ವಿಸ್ ಕಂಡೀಷನ್ಸ್ ಆ್ಯಂಡ್ ಬ್ರೀಫ್ ಜಾಬ್ ಪ್ರೊಫೈಲ್ ಅಂತ ಕೊಟ್ಟಿದ್ದಾರೆ. ಅಥವಾ ನೀವು ಏನು ಈ ಒಂದು ಹುದ್ದೆಗೆ ನೀವು ಪಡ್ಕೊಂಡ್ರಿ ಅಂತ ಅಂದರೆ ಏನೇನು ಕಂಡೀಷನ್ಸ್ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಅಪ್ಲಿಕೆಂಟ್ಸ್ ಮಸ್ಟ್ ಕ್ಲಿಯರ್ಲಿ ಅಂಡರ್ಸ್ಟ್ಯಾಂಡ್ ದಟ್ GDS ಆರ್ ನಾಟ್ ರೆಗ್ಯುಲರ್ ಎಂಪ್ಲಾಯೀಸ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಗ್ರಾಮೀಣ ಡಾಕ್ ಸೇವಕ ಏನಿದ್ದಾರೆ ಅದು ರೆಗ್ಯುಲರ್ ಎಂಪ್ಲಾಯೀಸ್ ಅಲ್ಲ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ದೇರ್ ಎಮಾಲುಮೆಂಟ್ಸ್ ಅಲೋಯನ್ಸಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಪರ್ಮನೆಂಟ್ ಅಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ನೆಕ್ಸ್ಟ್ ಅದಾದ ಬಳಿಕ ದೇರ್ ಸರ್ವಿಸ್ ಕಂಡೀಷನ್ಸ್ ಆರ್ ಗವರ್ನಡ್ ಬೈ ದ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್. ಅಂದರೆ ಏನು ಗ್ರಾಮೀಣ ಡಾಕ್ ಸೇವಕ ಒಂದು ಹುದ್ದೆಗಳಿದ್ದಾವೆ, ಆ ಒಂದು ಹುದ್ದೆಗಳಿಗೆ ಏನು ಕಂಪಲ್ಸರಿಯಾಗಿ ನೀವು ಎಷ್ಟು ದಿನ ಕೆಲಸ ಮಾಡ್ತೀರಾ ಎಲ್ಲವೂ ಕೂಡ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟರ್ ಒಂದು ಅಡಿಯಲ್ಲಿ ಬರುತ್ತೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಮೂರನೇದಾಗಿ ದೇ ಆರ್ ಹೋಲ್ಡರ್ಸ್ ಆಫ್ ಸಿವಿಲ್ ಪೋಸ್ಟ್ಸ್ ಔಟ್ಸೈಡ್ ದ ಸಿವಿಲ್ ಸರ್ವಿಸಸ್ ಆಫ್ ದ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇವು ಸಿವಿಲ್ ಪೋಸ್ಟ್ ಅಥವಾ ಪ್ರೈವೇಟ್ ಅಂತ ಹೇಳ್ಬೋದು. ಈ ಒಂದು ಪ್ರೈವೇಟ್ ಪೋಸ್ಟ್ ಇರ್ತವೆ ಔಟ್ಸೈಡ್ ಆಫ್ ದ ಸ್ಟೇಟ್, ಅಂದರೆ ಸ್ಟೇಟ್ ಗೌರ್ನಮೆಂಟ್ ಹುದ್ದೆಗಳು ಕೂಡ ಇಲ್ಲಿ ಇವು ಇರೋದಿಲ್ಲ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನದಾಗಿ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಬ್ರಾಂಚ್ ಪೋಸ್ಟ್ ಮಾಸ್ಟರ್ಸ್ ಏನು ಹುದ್ದೆಗಳಿದ್ದಾವೆ ಅವ್ರು ಏನು ಮಾಡಬೇಕು ಅಂತ ಅಂದರೆ ಅಕೊಮೊಡೇಷನ್ ಫಾರ್ ರನ್ನಿಂಗ್ ದ ಪೋಸ್ಟ್ ಆಫೀಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅವರಿಗೆ ದ ಕ್ಯಾಂಡಿಡೇಟ್ ಸೆಲೆಕ್ಟೆಡ್ ಆ್ಯಸ್ BPM ಆರ್ ರಿಕ್ವೈರ್ಡ್ ಟು ಅರೇಂಜ್ ದ ಅಕೊಮೊಡೇಷನ್. ಅಂದರೆ ನೀವು ಮನೆಯನ್ನು ನೀವೇ ಮಾಡ್ಕೋಬೇಕು ಅಂತ ಇಲ್ಲಿ, ಅದು ಇರೋದಕ್ಕೆ ನೀವೇ ಮನೆಯನ್ನು ಹುಡುಕೋಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಅವರ ಒಂದು ಕಾಸ್ಟ್, ಅಂದರೆ ಅವರ ಒಂದು ಹಣದಿಂದನೇ ನೀವು ಮನೆ ಮಾಡ್ಕೋಬೇಕು ಅಂತ ಇಲ್ಲಿ ಕಂಡೀಷನ್ಸ್ಗಳನ್ನು ಈ ರೀತಿಯಾಗಿ ಹಾಕಿದ್ದಾರೆ. ವಿದ್ಯಾರ್ಥಿಗಳು ಏನಿದ್ದಾರೆ ಅಂತಂದರೆ ಯಾವುದೇ ಹುದ್ದೆಗಳು ಇಲ್ಲ ಅಂತಂದರೆ ಮೊದಲು ಇದಕ್ಕೆ ಅಪ್ಲೈ ಮಾಡಿ. ಯಾಕೆ ಅಂತಲೇ ಟೋಟಲ್ ಆಗಿ 28,700ಕ್ಕೂ ಅಧಿಕ ಹುದ್ದೆಗಳು ಇಲ್ಲಿ ಈ ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಥವಾ ಗ್ರಾಮೀಣ ಡಾಕ್ ಸೇವಕ ಹುದ್ದೆಗಳಿಗೆ ಈಗ ಕರೆದಿದ್ದಾರೆ.
ಅದೇ ರೀತಿ ನೀವು ನೋಡ್ಬೋದು ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಗ್ರಾಮೀಣ ಡಾಕ್ ಸೇವಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಮತ್ತು ಡಾಕ್ ಸೇವಕ ಟೋಟಲ್ ಆಗಿ 3 ಹುದ್ದೆಗಳಿದ್ದಾವೆ. ಅದೇ ರೀತಿ ನೀವು ಕೇಳ್ಬೋದು ಇದಕ್ಕೆ ಸ್ಯಾಲರಿ ಎಷ್ಟಿದೆ ಅಂತ. ನೋಡಿ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ 12,000ದಿಂದ 29,380 ರೂಪಾಯಿಗಳ ಒಂದು ಸ್ಯಾಲರಿ ಇದ್ದರೆ, ಅದೇ ಇಲ್ಲಿ ಡಾಕ್ ಸೇವಕ ಅಥವಾ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳಿಗೆ 10,000ದಿಂದ 24,470 ರೂಪಾಯಿಗಳು ಇಲ್ಲಿ ಸ್ಯಾಲ್ರಿಯಾಗಿ ಇಲ್ಲಿ ಕೊಡ್ತಾ ಇದ್ದಾರೆ. ಅದೇ ರೀತಿ ನೀವು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ, ಅಂದರೆ ಏನು ಎಲಿಜಿಬಲ್ ಇರಬೇಕು ಅಂತ ನೋಡೋದಾದರೆ ಏಜ್ ಲಿಮಿಟನ್ನು ನೋಡ್ಕೊಂಬಿಡೋಣ. ಮೊದಲನೇದಾಗಿ ನೋಡಿ, ನೀವು 18 ವರ್ಷದಿಂದ 40 ವರ್ಷದ ಒಳಗೆ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ರಿಲ್ಯಾಕ್ಸೇಷನ್ ನೋಡ್ಬೋದು. SC ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ, ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಯಾವುದೇ ಆದಂಥ ಒಂದು ರಿಲ್ಯಾಕ್ಸೇಷನ್ ಇಲ್ಲ. ಮತ್ತು ಡಿಸೆಬಿಲಿಟಿ ಅವರಿಗೆ 10 ವರ್ಷ, ಮತ್ತು ಈ ರೀತಿಯಾಗಿ OBC ಡಿಸೆಬಿಲಿಟಿ 13 ವರ್ಷ, SC ST ಡಿಸೆಬಿಲಿಟಿ 15 ವರ್ಷ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಕ್ವಾಲಿಫಿಕೇಷನ್ ಅಥವಾ ನಾವು ಏನು ಓದಿರಬೇಕು ಅಂತ ನೋಡೋದಾದರೆ ನೋಡಿ, ಇಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಫಾರ್ ಎಂಗೇಜ್ಮೆಂಟ್ ಆಫ್ GDS ಈಸ್ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್, ಅಥವಾ ನೀವು ಏನು 10th ಪಾಸ್ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಯಾರಿದ್ದೀರಾ ಎಲ್ಲರೂ ಕೂಡ ಇದಕ್ಕೆ ಅಪ್ಲಿಕೇಶನನ್ನು ಹಾಕ್ಬೋದು ಅಂತ ಇಲ್ಲಿ ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಯಾವ ರೀತಿ, ಗೋವಾದಲ್ಲಿ ಯಾವ ರೀತಿ ಮತ್ತು ಸಿಕ್ಕಿಂನಲ್ಲಿ ಯಾವ ರೀತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಮ್ಮೊಂದು ಕರ್ನಾಟಕದಲ್ಲಿ ಇರೋ ಕಾರಣದಿಂದಾಗಿ ನಾವು ಬೇರೆ ಕಡೆ ನಾವು ನೋಡೋಣ. ಅದೇ ರೀತಿ ಇನ್ನು ಹೆಚ್ಚಿನ ಮಾಹಿತಿಗಳನ್ನು ನೋಡೋದಾದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ABPM ಈ 2 ಹುದ್ದೆಗಳಿಗೆ ಸಬ್ ಕ್ಯಾಟಗರಿ ಡಿಸೆಬಿಲಿಟಿ ಯಾವ ರೀತಿ ಇರಬೇಕು ಅಂತ ಕೊಟ್ಟಿದ್ದಾರೆ. ಲೋ ವಿಷನ್ ಇತ್ತು ಅಂತಾನೆ ಮಿನಿಮಮ್ ಇಲ್ಲಿ 1% ರಿಸರ್ವೇಷನ್ ಇರುತ್ತೆ. ಡೆಫ್ ಅಥವಾ ನಿಮಗೇನಾದರೂ ಕಿವಿ ಕೇಳೋದಿಲ್ಲ ಅಥವಾ ಏನಾದರೂ ಸ್ವಲ್ಪ ಕೇಳಿಸುತ್ತೆ ಅಂತಾದರೆ 1% ಅಂತ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನಿಮಗೆ ಡಿಸೆಬಿಲಿಟಿ ಒಂದು ಕೊಟ್ಟಿದ್ದಾರೆ. ಅದೇ ರೀತಿ ನೀವು ಅಪ್ಲಿಕೇಶನನ್ನು ಎಲ್ಲಿ ಹಾಕಬೇಕು ಮತ್ತು ಯಾವ ರೀತಿ ಹಾಕಬೇಕು ಅಂತ ನೋಡೋದಾದರೆ ನೋಡಿ, ಈಗಾಗಲೇ ಇಲ್ಲೊಂದು ಲಿಂಕನ್ನು ಕೊಟ್ಟಿದ್ದೇನೆ. https://indianpost.gov.in GDS ಆನ್ಲೈನ್ ಎಂಗೇಜ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಾದರೂ ಹಾಕ್ಬೋದು. ಇಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಈಗಾಗಲೇ ಲಿಂಕನ್ನು ಕೊಟ್ಟಿದ್ದೇನೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲಿಕೇಶನನ್ನು ಹಾಕ್ಬೋದು. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ. ಆ ಒಂದು ಟೆಲಿಗ್ರಾಮ್ನ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ನಮ್ಮ ಒಂದು ಟೆಲಿಗ್ರಾಮ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಹೋಗಿ ನೀವು ಈ ಒಂದು ಲಿಂಕನ್ನು, ಅಲ್ಲೊಂದು ಲಿಂಕನ್ನು ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿದ್ದೇನೆ, ಅಲ್ಲಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು. ಅದೇ ರೀತಿ ಸೆಲೆಕ್ಷನ್ ಕ್ರೈಟೀರಿಯಾ ನೋಡೋದಾದರೆ ಏನಪ್ಪ ಅಂತ ಅವರ ಒಂದು ಸಿಸ್ಟಮ್ ಜನರೇಟೆಡ್ ಮೆರಿಟ್ ಲಿಸ್ಟ್ ಮೇಲೆ ಇಲ್ಲಿ ಸಪ್ರೇಟ್ ಮಾಡ್ತೇವೆ ಅಂತ ಕೊಟ್ಟಿದ್ದಾರೆ. ನಿಮ್ಮ ಒಂದು 10th ಮಾರ್ಕ್ಸ್ ಮೇಲೆ ಇಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ ಸೆಲೆಕ್ಷನ್ ಲಿಸ್ಟನ್ನು ಇಲ್ಲಿ ಮಾಡ್ತಾರೆ. ಗ್ರೇಡ್ A1, A2, B1, B2, C1, C2 ಮತ್ತು D ಈ ರೀತಿಯಾಗಿ 4 ಗ್ರೇಡ್ಗಳನ್ನು ಕೊಟ್ಟಿದ್ದಾರೆ. ಇವನ್ನು ಕೂಡ ನೀವು ನೋಡ್ಕೊಳ್ಬೋದು. ಓಕೆನಾ. ಈ ಒಂದು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸ ಬಯಸ್ತಕ್ಕಂಥ ಒಂದು ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಯಾರಿದ್ದೀರಾ ಎಲ್ಲರೂ ಕೂಡ ಈಗಾಗಲೇ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲಿಕೇಶನನ್ನು ಸಲ್ಲಿಸಬಹುದು. ಕೊನೆಯದಾಗಿ ಈಗಾಗಲೇ ಹೇಳಿದ್ದೇನೆ, 16ನೇ ತಾರೀಕು ಕೊನೆಯ ಡೇಟ್ ಇದೆ. ಅದಕ್ಕಾಗಿ 16ನೇ ತಾರೀಕಿನ ಒಳಗಡೆ ಎಲ್ಲರೂ ಕೂಡ ತಪ್ಪದೇ ಅಪ್ಲಿಕೇಶನನ್ನು ಹಾಕಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರಾದರೂ ಮಾಡ್ಕೊಂಡಿಲ್ಲ ಅಂತ ಅಂದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.